ಫಸ್ಟ್ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಚಾಪ್ಟರ್ 3 ಜಸ್ಟ್ ಬೀಯಿಂಗ್ ಕೈಂಡ್. ಈ ಚಾಪ್ಟರಲ್ಲಿ ನಾವು ಅಥವಾ ಈ ವಿಡಿಯೋದಲ್ಲಿ ನಾವು ಥರ್ಡ್ ಚಾಪ್ಟರ್ ಜಸ್ಟ್ ಬೀಯಿಂಗ್ ಕೈಂಡ್ ಅನ್ನೋ ಚಾಪ್ಟರ್ನ ಕಂಪ್ಲೀಟ್ ಮಾಡ್ತೀವಿ. ಸೊ ಲೆಟ್ ಅಸ್ ಬಿಗಿನ್. ರೀಡ್ ದೀಸ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ರೈಟ್ ಎಸ್ ಆರ್ ನೋ. ಇಲ್ಲಿ ಕೆಲವು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಇದನ್ನು ಕೆಲವನ್ನು ಓದ್ತೀವಿ, ಓದ್ಬಿಟ್ಟು ಅದು ಮಾಡಬೇಕಾಗಿರೋ ಕೆಲಸನ ಅಥವಾ ಮಾಡಬಾರ್ದಾಗಿರೋ ಕೆಲಸನ ಅಥವಾ ಗುಡ್ ಮ್ಯಾನರ್ಸ ಬ್ಯಾಡ್ ಮ್ಯಾನರ್ಸ ಅದು ನೋಡಿಕೊಂಡು ಎಸ್ ಆರ್ ನೋ ಅಂತ ಬರಿತೀವಿ. ಸೊ ವಿ ಶುಡ್ ಥ್ರೋ ಡರ್ಟಿ ಥಿಂಗ್ಸ್ ಆನ್ ದಿ ರೋಡ್. ನಾವು ಪೇಪರ್ ಕಸ ಎಲ್ಲ ಇರುತ್ತಲ್ವ, ಡರ್ಟಿ ಥಿಂಗ್ಸ್ ಅದನ್ನೆಲ್ಲ ರೋಡ್ ಮೇಲೆ ಎಸಿಬೇಕು. ಎಸ್ ಆರ್ ನೋ? ನೋ, ಬಿಕಾಸ್ ನಾವು ಅದನ್ನು ಎಸಿಬಾರ್ದು. ಓಕೆ. ವಿ ಶುಡ್ ಹೆಲ್ಪ್ ಅವರ್ ಪೇರೆಂಟ್ಸ್. ನಾವು ನಮ್ಮ ಪೇರೆಂಟ್ಸ್ಗೆ ಹೆಲ್ಪ್ ಮಾಡಬೇಕಲ್ವಾ? ಎಸ್, ನಾವು ನಮ್ಮ ಪೇರೆಂಟ್ಸ್ಗೆ ಹೆಲ್ಪ್ ಮಾಡಬೇಕು. ಸೊ ಎಸ್. ವಿ ಶುಡ್ ಕೀಪ್ ಅವರ್ ಸರೌಂಡಿಂಗ್ಸ್ ಕ್ಲೀನ್. ನಾವು ನಮ್ಮ ಸುತ್ತಮುತ್ತ ಕ್ಲಾಸ್ ರೂಮ್ ಇರ್ಬೋದು, ಮನೆ ಇರ್ಬೋದು, ರೂಮ್ ಇರ್ಬೋದು, ಎಲ್ಲದನ್ನು ಕ್ಲೀನಾಗಿ ಇಟ್ಕೊಳ್ಬೇಕು. ಎಸ್ ಆರ್ ನೋ? ಎಸ್, ವಿ ಶುಡ್ ಕೀಪ್ ಅವರ್ ಕ್ಲಾಸ್ ರೂಮ್ಸ್ ಆರ್ ರೂಮ್ಸ್ ಕ್ಲೀನ್. ವಿ ಶುಡ್ ಕಿಕ್ ಅವರ್ ಪೆಟ್ಸ್. ಏನು ಪೆಟ್ಸ್ ಅಂದರೆ ಏನು? ನೀವು ಯಾವ್ದಾದ್ರು ಪೆಟ್ಸ್ ಹಾಕಿದ್ದೀರಾ? ಈ ಮನೆಯಲ್ಲಿ ಬೆಕ್ಕು ಸಾಕ್ತೀರಾ, ನಾಯಿ ಮರಿ ಸಾಕ್ತೀರಲ್ವಾ, ಅದೆಲ್ಲ ಪೆಟ್ ಅನಿಮಲ್ಸ್ ಅಂತ. ಓಕೆ. ಅದನ್ನು ಕಿಕ್ ಮಾಡೋದು ಅಂದರೆ ಒದಿಯೋದು. ನಾವು ಸಾಕಿರೋಂಥ ಪ್ರಾಣಿಗಳಿಗೆ, ನಾಯಿ ಮರಿಗೆ ಅಥವಾ ಬೆಕ್ಕು ಮರಿಗೆ ಒದಿತೀವಾ? ಇಲ್ಲ. ವಿ ಶುಡ್ ನಾಟ್ ಕಿಕ್ ಅವರ್ ಪೆಟ್ಸ್. ಸೊ ದಿಸ್ ಒನ್ ಈಸ್ ನೋ. ವಿ ಶುಡ್ ವೇಸ್ಟ್ ವಾಟರ್. ನಾವೀಗ ವಾಟರ್ನ ವೇಸ್ಟ್ ಮಾಡಬೇಕಾ? ಎಸ್ ಆರ್ ನೋ? ವಾಟರ್ನ ವೇಸ್ಟ್ ಮಾಡಬಾರ್ದು. ಸೊ ದಿಸ್ ಈಸ್ ನೋ. ವಿ ಶುಡ್ ಹ್ಯಾವ್ ದಿ ಟಿ ವಿ ಆನ್ ಲೌಡ್ಲಿ. ಈಗ ಮನೆಯಲ್ಲಿ ಅಕ್ಕ ಅಣ್ಣ ಯಾರಾದರೂ ಓದ್ತಾ ಇರ್ತಾರೆ, ಅವ್ರಿಗೆ ಡಿಸ್ಟರ್ಬ್ ಮಾಡಬೇಕು ಅಂತ ನಾವು ಟಿ ವಿ ಜೋರಾಗಿ ಇಟ್ಕೊತೀವಿ, ಆಗ ಡಿಸ್ಟರ್ಬ್ ಆಗುತ್ತಲ್ವಾ? ಹೌದು. ಆ ಥರ ಮಾಡಬೇಕಾ? ಮಾಡಬಾರ್ದು. ಸೊ ದಿಸ್ ಈಸ್ ನೋ. ವಿ ಶುಡ್ ನಾಟ್ ಕೀಪ್ ಆನ್ ದ ಟಿ ವಿ ಲೌಡ್ಲಿ. ಲಾಸ್ಟ್ ಒನ್, ವಿ ಶುಡ್ ಸ್ಪಿಟ್ ಆನ್ ದಿ ರೋಡ್. ರೋಡ್ ಮೇಲೆ ಉಗಿಬೇಕು. ಕರೆಕ್ಟಾ? ನೀವು ನೋಡಿದ್ದೀರಲ್ವ ರೋಡಲ್ಲಿ ಎಷ್ಟೊಂದು ಜನ ಉಗಿತಾ ಇರ್ತಾರೆ. ಇಸ್ ದಿಸ್ ಎಸ್ ಆರ್ ನೋ? ಮಾಡಬೇಕಾಗಿರೋ ಕೆಲಸನ ಅಥವಾ ಮಾಡದೇ ಇರೋಂಥ ಕೆಲಸನ ಇದು? ನೋ, ವಿ ಶುಡ್ ನಾಟ್ ಸ್ಪಿಟ್ ಆನ್ ದಿ ರೋಡ್. ನಾವು ರೋಡ್ ಮೇಲೆ ಉಗಿಬಾರ್ದು, ಅದಕ್ಕೆ ಇದು ನೋ ಅಂತ. ಸೊ ಆ್ಯಡ್ ಟು ಮೋರ್ ಅಂತ ಇದೆ, ಅಂದರೆ ನಿಮಗೆ ಗೊತ್ತಿರೋವಂಥದ್ದು ನಾವು ಮಾಡುವಂಥ ಕೆಲಸನ, ಎಸ್ಗೆ ರಿಲೇಟ್ ಆಗಿರೋಂಥ ಕೆಲಸನ ಒಂದು ಬರೀರಿ ಇಲ್ಲಿ. ವಿ ಶುಡ್ ನಾಟ್ ಅಂದರೆ ಮಾಡದೇ ಇರೋಂಥ ಕೆಲಸನ, ಮಾಡಬಾರ್ದಾಗಿರೋಂಥ ಕೆಲಸನ ಒಂದನ್ನು ನೀವೇ ಓನಾಗೆ ಬರೀರಿ. ಲೆಟ್ ಅಸ್ ಲಿಸನ್. ನೋಟ್ ಟು ದಿ ಟೀಚರ್. ನೋಡಿ, ಇಲ್ಲಿ ನಮಗೆ 40th ಪೇಜ್ಗೆ ಹೋದಾಗ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ಅದೇನು ಬೇಡ, ಸೆಕೆಂಡ್ ಒಂದ್ಗೆ ಡೈರೆಕ್ಟಾಗಿ ಹೋಗೋಣ. ಲುಕ್ ಎಟ್ ದಿ ಪಿಕ್ಚರ್ಸ್ ಬಿಲೋ. ಮ್ಯಾಚ್ ದಿ ಪಿಕ್ಚರ್ ಆ್ಯಂಡ್ ಎಕ್ಸ್ಪ್ರೆಷನ್ ಆನ್ ದಿ ಲೆಫ್ಟ್ ವಿತ್ ದಿ ಸಿಚುವೇಶನ್ ಆನ್ ದಿ ರೈಟ್. ಲೆಫ್ಟ್ ಸೈಡಲ್ಲಿ ಕೆಲವು ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಹಾಗೆ ಕೆಲವು ವರ್ಡ್ಸ್ ಕೊಟ್ಟಿದ್ದಾರೆ, ಎಕ್ಸ್ಪ್ರೆಷನ್ಸ್ ಕೊಟ್ಟಿದ್ದಾರೆ. ಇದನ್ನು ರೈಟ್ ಸೈಡಲ್ಲಿ ಕೆಲವು ಸಿಚುವೇಶನ್ಸ್ ಕೊಟ್ಟಿದ್ದಾರೆ, ಇದಕ್ಕೆ ಮ್ಯಾಚ್ ಮಾಡಬೇಕು. ಈ ಸೈಡ್ಗೂ ಮ್ಯಾಚ್ ಮಾಡಬೇಕು. ಓಕೆ. ಫಸ್ಟ್, ಐ ಆಮ್ ಸಾರಿ. ಸಾರಿ ಅಂತ ಯಾವಾಗ ಹೇಳ್ತೀವಿ? ವೆನ್ ಡು ವಿ ಸೇ ಸಾರಿ? ಮೀಟಿಂಗಲ್ಲಿದ್ದಾಗ ಹೇಳ್ತೀವಾ? ಇಲ್ಲ. ಸ್ನೀಸಿಂಗ್ ಮಾಡಿದಾಗ, ಆ್ಯಕ್ಷಿಂದಾಗ? ಇಲ್ಲ. ಸಾರಿ ವಿ ಸೇ ಇಟ್ ವೆನ್ ವಿ ಹರ್ಟ್ ಸಮ್ ಒನ್. ನಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ಬೇರೆಯವ್ರಿಗೆ ತೊಂದರೆ ಆದಾಗ ನಾವು ಅವ್ರಿಗೆ ಸಾರಿ ಅಂತೀವಿ. ಫಾರ್ ಎಕ್ಸಾಂಪಲ್, ಓಡಾಡ್ತಾ ಇರ್ತೀವಿ, ಕೈ ತಗಲ್ಬಿಡುತ್ತೆ, ಆಗ ಸಾರಿ ಅಂತೀವಿ. ರೈಟ್? ಎಸ್. ಸೊ ವೆನ್ ಡು ವಿ ಸೇ ಪ್ಲೀಸ್? ಪ್ಲೀಸ್ ಅಂತ ಯಾವಾಗ ಹೇಳ್ತೀವಿ? ಮೀಟಿಂಗಲ್ಲಿ ಹೇಳ್ತೀವಾ? ಗಿಫ್ಟ್ ತೊಗೊಳ್ಳೋವಾಗ ಹೇಳ್ತೀವಾ? ಇಲ್ಲ. ವಿ ಸೇ ಪ್ಲೀಸ್ ವೆನ್ ವಿ ಆರ್ ಆಸ್ಕಿಂಗ್ ಫಾರ್ ಸಮಥಿಂಗ್. ಅಂದರೆ ಪ್ಲೀಸಿಂದ ಇಲ್ಲಿ ಬರಬೇಕು. ಯಾವಾಗ ಯೂಸ್ ಮಾಡ್ತೀವಿ? ಇವಾಗ ಮ್ಯಾಮ್ನೇನಾದರೂ ಕೇಳ್ತೀರಾ ಅಂದ್ಕೊಳ್ಳಿ, ಮ್ಯಾಮ್ ಗಿವ್ ಮಿ ದಟ್ ಬುಕ್ ಅಂತ. ಅದೇ ಜಾಗದಲ್ಲಿ ಮ್ಯಾಮ್ ಪ್ಲೀಸ್ ಗಿವ್ ಮಿ ದಟ್ ಬುಕ್ ಅಂತ ಕೇಳಬೇಕು. ಓಕೆ. ಅದೇ ರೀತಿ ಫ್ರೆಂಡ್ನ ಕೇಳಬೇಕು ಅಂದ್ಕೊಳ್ಳಿ, ಆಗ ಕೂಡ ಫ್ರೆಂಡ್ ಪ್ಲೀಸ್ ಗಿವ್ ಮಿ ದಟ್ ಪೆನ್ಸಿಲ್ ಅಂತ ಕೇಳಬೇಕು. ಓಕೆ. ಇಲ್ಲಿ ನಿಮಗೆ ಮ್ಯಾಚಿಂಗ್ ಪ್ರಾಬ್ಲಮ್ ಆಯ್ತಂದರೆ ಇಲ್ಲೇ ಬರ್ಕೊಳ್ಬೋದು ನೀವು. ಓಕೆ. ನೆಕ್ಸ್ಟ್ ಬಂದು ಎಕ್ಸ್ಕ್ಯೂಸ್ ಮೀ ಅಂತ ಯಾವಾಗ ಹೇಳ್ತೀವಿ? ಮೀಟಿಂಗಲ್ಲಿ ಹೇಳ್ತೀವಾ? ಸ್ನೀಸಿಂಗ್ ಮಾಡಿದಾಗ ಹೇಳ್ತೀವಾ? ಗಿಫ್ಟ್ ತೊಗೊಳ್ಳೋವಾಗ ಯಾವಾಗ ಹೇಳ್ತೀವಿ? ವಿ ಸೇ ಎಕ್ಸ್ಕ್ಯೂಸ್ ಮೀ ವೆನ್ ವಿ ಆರ್ ಸ್ನೀಸಿಂಗ್. ಯಾವಾಗಾದ್ರೂ ಆ್ಯಕ್ಷಿ ಬಂದಾಗ, ಆ್ಯಕ್ಷಿ ಅಂದಿದ ತಕ್ಷಣ ಎಕ್ಸ್ಕ್ಯೂಸ್ ಮೀ ಅಂತ ಕೇಳಬೇಕು. ಓಕೆ. ವೆನ್ ಡು ವಿ ಸೇ ಗ್ರೇಟ್? ಗ್ರೇಟ್ ಅಂತ ಯಾವಾಗ ಹೇಳ್ತೀವಿ ನಾವು? ಗಿಫ್ಟ್ ತೊಗೊಳ್ಳೋವಾಗ ಹೇಳ್ತೀವಾ ಅಥವಾ ಮೀಟಿಂಗಲ್ಲಿ ಹೇಳ್ತೀವಾ? ಇಲ್ಲ. ವಿ ಸೇ ಗ್ರೇಟ್ ವೆನ್ ವಿ ಆರ್ ಹ್ಯಾಪಿ. ತುಂಬ ಚೆನ್ನಾಗಿ ಖುಷಿಯಾಗಿದ್ವಿ ಅಂದರೆ ಅವಾಗ ಗ್ರೇಟ್, ತುಂಬ ಚೆನ್ನಾಗಿದೆ ಅಂತ ಹೇಳ್ತೀವಿ. ಸೊ ವೆನ್ ಡು ವಿ ಸೇ ಥ್ಯಾಂಕ್ ಯು? ಥ್ಯಾಂಕ್ ಯು ಯಾವಾಗ ಹೇಳ್ತೀವಿ? ಮೀಟಿಂಗಲ್ಲಿ ಹೇಳ್ತೀವಾ ಅಥವಾ ಗಿಫ್ಟ್ ತೊಗೊಳ್ಳೋವಾಗ ಹೇಳ್ತೀವಾ? ಎಸ್. ವಿ ಸೇ ಥ್ಯಾಂಕ್ ಯು ವೆನ್ ವಿ ಆರ್ ರಿಸೀವಿಂಗ್ ಸಮ್ ಗಿಫ್ಟ್. ಈಗ ಬರ್ತ್ಡೇ ಇರುತ್ತೆ ನಿಮಗೆ, ಎಲ್ಲರಿಗೂ ಚಾಕ್ಲೇಟ್ ಕೊಡ್ತೀರಾ, ಅದ್ರ ಬದಲಾಗಿ ಫ್ರೆಂಡ್ಸ್ ನಿಮ್ಗೇನಾದರೂ ಗಿಫ್ಟ್ ಕೊಟ್ಟರು, ಆಗ ನೀವು
ಥ್ಯಾಂಕ್ ಯು ಫ್ರೆಂಡ್ ಅಂತ ಹೇಳ್ತೀರಾ. ಸೊ ವೆನ್ ಡು ವಿ ಸೇ ಹೆಲೋ, ಹೆಲೋ ಅಂತ ಯಾವಾಗ ಮಾತಾಡ್ತೀವಿ ನಾವು? ಹೆಲೋ ಎಲ್ಲಿ ಯೂಸ್ ಮಾಡ್ತೀವಿ? ಫೋನಲ್ಲಿ ಯೂಸ್ ಮಾಡ್ತೀವಲ್ವ. ಅಂದರೆ ಏನು, ಯಾರನ್ನಾದರೂ ಮೀಟ್ ಮಾಡೋವಾಗ. ಅದೇ ರೀತಿ ಡೈರೆಕ್ಟಾಗಿ ಪರ್ಸನ್ ಟು ಪರ್ಸನ್ ಮೀಟ್ ಆದಾಗ ಕೂಡ ನೀವು ಹೆಲೋ ಅಂತ ಹೇಳ್ತೀರಾ ಇನ್ ಎ ಮೀಟಿಂಗ್. ಹಲೋ ಫ್ರೆಂಡ್, ಹಲೋ ರಾಧಿಕಾ, ಹಲೋ ಮುಕ್ತುಮ್, ಈ ಥರ ಹೇಳ್ತೀವಿ. ಆನ್ಸರ್ ದೀಸ್ ಕ್ವಶನ್ಸ್ ಬೈ ಪಿಕಿಂಗ್ ದಿ ಕರೆಕ್ಟ್ ಆನ್ಸರ್ಸ್ ಫ್ರಮ್ ದಿ ಬಾಕ್ಸ್. ನೋಡಿ, ಕೆಳಗಡೆ ಒಂದು 5 ಕ್ವಶನ್ಸ್ ಕೊಟ್ಟಿದ್ದಾರೆ, 6 ಟೋಟಲಾಗಿ ಎಕ್ಸಾಂಪಲ್ನು ಸೇರಿ. ಈ ಕ್ವಶನ್ಸ್ಗೆ ಕೆಳಗಡೆ ಬಾಕ್ಸಲ್ಲಿ ಆನ್ಸರ್ಸ್ ಕೊಟ್ಟಿದ್ದಾರೆ. ಈ ಕ್ವಶನ್ಗೂ ಮತ್ತು ಆನ್ಸರ್ಗೂ ಕೂಡ ನೀವು ಮ್ಯಾಚ್ ಮಾಡಬೇಕಾಗತ್ತೆ. ಓಕೆ, ಸೊ ಫಸ್ಟ್ ಒನ್, ವಾಟ್ ಡಸ್ ಕಾಲಿಂಗ್ ನೇಮ್ಸ್ ಮೀನ್? ಇವಾಗ ಕಾಲಿಂಗ್ ನೇಮ್ಸ್ ಅಂತ ಕರೀತಾರೆ. ಅಂದರೆ ಯಾರಾದರೂ ನಿಮಗೆ ಡಾಂಕಿ, ಮಂಕಿ ಅಂತ ಕರೆದ್ರಿ ಅಂದರೆ ಅವಾಗ ಕಾಲಿಂಗ್ ನೇಮ್ಸ್ ಅಂತ ಅರ್ಥ. ಅದು ಏನು ಅರ್ಥ ಅದು? ಸೊ ವಿ ಹ್ಯಾವ್ ಆನ್ಸರ್ ಓವರ್ ಹಿಯರ್. ಕಾಲಿಂಗ್ ನೇಮ್ಸ್ ಮೀನ್ಸ್ ಯೂಸಿಂಗ್ ಬ್ಯಾಡ್ ವರ್ಡ್ಸ್ ಲೈಕ್ ಫೂಲ್ ಆ್ಯಂಡ್ ಡಾಂಕಿ ಟು ಅದರ್ಸ್. ಅಡ್ಡೆಸರೆಟ್ಟೆಲ್ಲ ಕರೀತಾರಲ್ಲ, ಅದನ್ನು ಕಾಲಿಂಗ್ ನೇಮ್ಸ್ ಅಂತ ಕರಿತೀವಿ. ಸೊ ಇದು ಫಸ್ಟ್ ಒನ್ಗೆ. ಓಕೆ, ONE1. ಸೊ ಸೇ 2 ಥಿಂಗ್ಸ್ ದಟ್ ಆರ್ ನಾಟ್ ಗುಡ್ ಮ್ಯಾನರ್ಸ್. ಈಗ ಬ್ಯಾಡ್ ಮ್ಯಾನರ್ಸ್ ಇರೋಂಥದ್ದು 2 ಥಿಂಗ್ಸ್ ಹೇಳ್ರಿ. ಯಾವುದು ಬ್ಯಾಡ್ ಮ್ಯಾನರ್ಸ್ ಅಂದರೆ? ಓಕೆ, ಶೌಟಿಂಗ್ ಆ್ಯಂಡ್ ಟೀಸಿಂಗ್ ಆರ್ ನಾಟ್ ಗುಡ್ ಮ್ಯಾನರ್ಸ್. ನೋಡಿ, ಜೋರಾಗಿ ಕಿರ್ಚೋದು ಮತ್ತು ಬೇರೆಯವ್ರಿಗೆ ಟೀಸ್ ಮಾಡೋದು, ಇದೆಲ್ಲ ಗುಡ್ ಮ್ಯಾನರ್ಸಾ? ಅಲ್ಲ, ನಾಟ್ ಗುಡ್ ಮ್ಯಾನರ್ಸ್. ಸೊ ದಿಸ್ ಇಸ್ ದಿ ಆನ್ಸರ್ ಫಾರ್ ಸೆಕೆಂಡ್ ಒನ್, this one. So third one, say 2 things that are good manners. 2 ಗುಡ್ ಮ್ಯಾನರ್ಸ್ ಇರೋಂಥ ಥಿಂಗ್ಸ್ ಯಾವುದು? ಓಕೆ, ಶೇರಿಂಗ್ ಅವರ್ ಟಾಯ್ಸ್ ಆ್ಯಂಡ್ ವೆಯ್ಟಿಂಗ್ ಫಾರ್ ಅವರ್ ಟರ್ನ್ ಆರ್ ಬೋತ್ ಗುಡ್ ಮ್ಯಾನರ್ಸ್. ಶೇರಿಂಗ್ ಅವರ್ ಟಾಯ್ಸ್ ಅಂದರೆ ನಮ್ಮ ಟಾಯ್ಸ್, ಆಟ ಸಾಮಾನ ಶೇರ್ ಮಾಡೋದು ಬೇರೆಯವ್ರ ಹತ್ರ, ಫ್ರೆಂಡ್ಸ್ ಹತ್ರ, ಮತ್ತು ಬೇರೆಯವ್ರು ಆಡ್ತಾ ಇದ್ದಾಗ ನಮ್ಮ ಚಾನ್ಸ್ ಬರೋವರೆಗೂ ನಾವು ವೆಯ್ಟ್ ಮಾಡೋದು, ಅದು 2 ಕೂಡ ಗುಡ್ ಮ್ಯಾನರ್ಸ್ ಇದೆ. ಸೊ ವಿ ಹ್ಯಾವ್ ಟು ರೈಟ್ 3 here. ನೆಕ್ಸ್ಟ್ ಫೋರ್ತ್ ಒನ್, ವಾಟ್ ಶುಡ್ ವಿ ಡೂ ವೆನ್ ಅದರ್ಸ್ ಸ್ಪೀಕ್? ಬೇರೆಯವರು ಮಾತಾಡ್ತಾ ಇದ್ದಾಗ ಏನು ಮಾಡಬೇಕು ನಾವು? ಓಕೆ, ಇದು ಆಲ್ರೆಡಿ ತೊಗೊಂಡಿದ್ದಾರೆ. ಬೇರೆಯವ್ರು ಮಾತಾಡ್ತಾ ಇದ್ದಾಗ ವಿ ಶುಡ್ ಲಿಸನ್ ವೆನ್ ಅದರ್ಸ್ ಸ್ಪೀಕ್. ಬೇರೆಯವರು, ದೊಡ್ಡವರು, ಬೇರೆಯವರು ಯಾರಾದರೂ ಮಾತಾಡ್ತಾ ಇದ್ದಾಗ ನಾವು ಕೇಳಿಸ್ಕೊಳ್ಬೇಕು, ಆಮೇಲೆ ನಾವು ಮಾತಾಡಬೇಕು. ಸೊ ದಿಸ್ ಒನ್ ಈಸ್ ಫೋರ್ತ್ ಒನ್. ಫಿಫ್ತ್, ಲಾಸ್ಟ್ ಒನ್, ವಾಟ್ ಇಸ್ ದ ಕ್ವಶನ್? ಇನ್ ದಿ ಎಂಡ್ ವಾಟ್ ಡಸ್ ಗುಡ್ ಮ್ಯಾನರ್ಸ್ ರಿಯಲಿ ಮೀನ್? ಈಗೆಲ್ಲ ಕಲ್ತ್ಕೊಂಡ್ವಲ್ವ ನಾವು, ಒಳ್ಳೆ ಮ್ಯಾನರ್, ಅದು ಹಾಗೆ ಹೀಗೆ ಅಂತ. ಈಗ ಲಾಸ್ಟಲ್ಲಿ ಗುಡ್ ಮ್ಯಾನರ್ಸ್ ಅಂದರೆ ಏನು, ನಿಜವಾದ ಅರ್ಥ ಏನು? ಸೊ ದಿ ಗುಡ್ ಮ್ಯಾನರ್ಸ್, ಇನ್ ದಿ ಎಂಡ್ ಗುಡ್ ಮ್ಯಾನರ್ಸ್ ರಿಯಲಿ ಮೀನ್ಸ್ ಬೀಯಿಂಗ್ ಕೈಂಡ್ ಆ್ಯಂಡ್ ಪೊಲೈಟ್ ಟು ಅದರ್ಸ್. ಗುಡ್ ಮ್ಯಾನರ್ಸ್ ಅಂದರೆ ಏನು? ಬೇರೆಯವ್ರಿಗೆ ತುಂಬ ಕೈಂಡ್ ಮತ್ತು ಪೊಲೈಟ್ ಆಗಿದ್ದರೆ ಅದನ್ನು ಗುಡ್ ಮ್ಯಾನರ್ಸ್ ಅಂತೀವಿ. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ಫಿಫ್ತ್ ಆ್ಯಂಡ್ ಲಾಸ್ಟ್ ಒನ್. We are not considering this because it's already in the example. This is the answer for the example one, so we are not considering that. ನೋಡಿ, ಇದ್ರ ಆನ್ಸರ್ ಬಂದು ಎಕ್ಸಾಂಪಲ್ ಇಲ್ಲದೆ, ಅದಕ್ಕೆ ನಾವು ಅದನ್ನು ಕನ್ಸಿಡರ್ ಮಾಡಿಲ್ಲ. ಓಕೆ, ಇದು ಮಾತ್ರ ತಗೊಳ್ಳಿ ಆನ್ಸರ್ಸ್. ಲೆಟ್ ಅಸ್ ರೀಡ್. ಈಗ ಲೆಸನನ್ನು ಓದೋಣ. ಅಮ್ಮು ವಾಸ್ 6 years old. ಅಮ್ಮುಗೆ ಏಜ್ ಎಷ್ಟಾಗಿತ್ತು? 6 ವರ್ಷ ಏಜ್ ಆಗಿತ್ತು. ಶಿ ವಾಸ್ ವೆರಿ ಸೆಲ್ಫಿಶ್. ತುಂಬ ಸ್ವಾರ್ಥಿಯಾಗಿದ್ಲು ಅಮ್ಮು. ಅಂದರೆ ಸ್ವಾರ್ಥಿ ಅಂದರೆ ಗೊತ್ತಲ್ವಾ, ಎಲ್ಲ ನನಗೆ ಬೇಕು, ನಾನು ಯಾರಿಗೂ ಕೊಡಲ್ಲ, ನನಗೆ ಬೇಕೇ ಬೇಕು, ಈ ಥರ ಹೇಳೋರ್ನೆಲ್ಲ ಸ್ವಾರ್ಥಿಗಳು ಅಂತೀವಿ. ದಟ್ ಈಸ್ ವೈ ಶಿ ಹ್ಯಾಡ್ ನೋ ಫ್ರೆಂಡ್ಸ್. ಇದೇ ಕಾರಣಕ್ಕೆ ಯಾರೂ ಫ್ರೆಂಡ್ಸ್ ಇರಲಿಲ್ಲ. ಈಗ ಆ ಥರ ಸೆಲ್ಫಿಶ್ ಯಾರಾದರೂ ಇದ್ದರು ಅಂದರೆ ಅವ್ರಿಗೆ ಫ್ರೆಂಡ್ಸ್ ಇರ್ತಾರಾ? ಇಲ್ಲ, ಸೆಲ್ಫಿಶ್ಗೆ ಯಾರೂ ಫ್ರೆಂಡ್ಸ್ ಇರಲ್ಲ. ಒನ್ ಡೇ ಎ ನ್ಯೂ ಗರ್ಲ್ ಪ್ರಿಯಾ ಕೇಮ್ ಟು ಕ್ಲಾಸ್ 1. ನೋಡಿ, ಅವ್ರ ಕ್ಲಾಸ್ಗೆ ಒಂದಿನ ಹೊಸ ಹುಡುಗಿ ಬರ್ತಾಳೆ, ಅವಳ ಹೆಸರು ಪ್ರಿಯಾ ಅಂತ. ಪೂರ್ ಪ್ರಿಯಾ, ಶಿ ಫೌಂಡ್ ಮ್ಯಾಥ್ಸ್ ಆ್ಯಂಡ್ ಕನ್ನಡ ಡಿಫಿಕಲ್ಟ್. ಪಾಪ ಪ್ರಿಯಾಗೆ ಮ್ಯಾಥ್ಸ್ ಮತ್ತು ಕನ್ನಡ ತುಂಬ ಕಷ್ಟ ಆಗಿರುತ್ತೆ, ಡಿಫಿಕಲ್ಟ್ ಆಗಿರುತ್ತೆ. ಶಿ ಯೂಸ್ ಟು ಕ್ರೈ ಸಮ್ ಟೈಮ್ಸ್. ಅವಳಿಗೆ ಅದೇನೂ ಅರ್ಥ ಆಗದೆ ಇರೋ ಥರ, ಮ್ಯಾಥ್ಸ್ ಮತ್ತು ಕನ್ನಡ ಗೊತ್ತಾಗದೆ ನನಗೇನು ಗೊತ್ತಿಲ್ಲ ಅಂತ ಅಳ್ತಿದ್ಲು. ಹೆಲ್ಪರ್ ಟು ಲರ್ನ್ ಅಮ್ಮು ಸೆಡ್ ಅಮ್ಮೂಸ್ ಮದರ್. ಅಮ್ಮು ಅವ್ರ ತಾಯಿ ಏನು ಹೇಳ್ತಾರೆ? ಅಮ್ಮು ಅವಳಿಗೆ ಓದೋಕ್ಕೆ ಹೆಲ್ಪ್ ಮಾಡು. ಇವಾಗ ನಿಮಗೂ ಟೀಚರ್ಸ್ ಎಲ್ಲ ಹೇಳ್ತಾರಲ್ಲ, ಮನೇಲೆಲ್ಲ ಹೇಳ್ತಾರಲ್ವ, ಅವ್ರಿಗೇನಾದರೂ ಗೊತ್ತಿಲ್ಲ ಅಂದರೆ ಹೇಳ್ಕೊಡ್ಬೇಕಮ್ಮ ಅಂತ, ಆ ಥರ. ಓಕೆ, ನೌ ಐ ವೋಂಟ್ ಸೆಡ್ ಅಮ್ಮು. ನೋ ಐ ವೋಂಟ್, ನಾನು ಹೆಲ್ಪ್ ಮಾಡಲ್ಲ ಅಂತ ಹೇಳ್ತಾಳಮ್ಮು. ಪ್ರಿಯಾ ಈಸ್ ಎ ಕ್ರೈ ಬೇಬಿ. ಪ್ರಿಯಾ ಬಂದು ಕ್ರೈ ಬೇಬಿ, ಅಳುಮುಂಜಿ ಅಂತಾರಲ್ಲ, ಯಾವಾಗೂ ಅಳ್ತಾ ಇರೋರ್ನೇನಂತಾರೆ, ಅವರು ಅಳುಮುಂಜಿ ಅಂತ. ಆ ಥರ ಪ್ರಿಯಾ ಕ್ರೈ ಬೇಬಿ ಇದ್ದಾಳೆ, ಅವಳಿಗೆ ನಾನು ಹೆಲ್ಪ್ ಮಾಡಲ್ಲ ಅಂತಾಳೆ. ಅಮ್ಮೂಸ್ ಮದರ್ ಸೆಡ್. ಅಮ್ಮೂಸ್ ಮದರ್ ಹೇಳ್ತಾರೆ, ಆಲ್ ರೈಟ್, ನೋ ಸ್ವಿಮ್ಮಿಂಗ್ ಫಾರ್ ಯು. ಓ ಹೌದಾ, ಸರಿ, ಹಾಗಾದರೆ ನಿನಗೆ ಸ್ವಿಮ್ಮಿಂಗ್ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಸ್ವಿಮ್ಮಿಂಗಿನ ನಿನಗೆ ಕಳಿಸಲ್ಲ.
ಅಮ್ಮು ಲವ್ ಟು ಗೋ ಟು ದಿ ಸ್ವಿಮ್ಮಿಂಗ್ ಪೂಲ್, ಸೊ ಶಿ ಹ್ಯಾಡ್ ಟು ಟೀಚ್ ಮ್ಯಾಥ್ಸ್ ಟು ಪ್ರಿಯಾ. ಅಮ್ಮಗೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬೇಡ ಅಂತ ಅವ್ರ ಮಮ್ಮಿ ಹೇಳಿದಕ್ಕೆ ತುಂಬ ಬೇಜಾರಾಗುತ್ತೆ, ಯಾಕಂದರೆ ಅಮ್ಮಗೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಈಜಾಡಬೇಕು ಅಂತ ತುಂಬ ಇಷ್ಟ ಇರುತ್ತೆ. ಆದರೆ ಅವ್ರ ಮಮ್ಮಿ, ಹೌದಾ ನೀನು ಪ್ರಿಯಾಗೆ ಹೇಳ್ಕೊಡಲ್ಲ ಅಲ್ವಾ ಮ್ಯಾಥ್ಸ್ ಎಲ್ಲ, ಓಕೆ ಬೇಡ ಮತ್ತೆ ನೀನು ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಡ ಅಂತ ಹೇಳ್ತಾರೆ. ಸೊ ಶಿ ಹ್ಯಾಡ್ ಟು ಟೀಚ್ ಮ್ಯಾಥ್ಸ್ ಟು ಪ್ರಿಯಾ. ಇದರಿಂದ ಅವ್ರ ಮಮ್ಮಿ ಹೇಳಿದ ಮಾತು ಕೇಳಲೇಬೇಕಾಗುತ್ತೆ, ಪ್ರಿಯಾಗೆ ಮ್ಯಾಥ್ಸ್ನ ಹೇಳ್ಕೊಡ್ಲೇಬೇಕಾಗತ್ತೆ. ಸೂನ್ ಪ್ರಿಯಾ ಕುಡ್ ಡೂ ಹರ್ ಹೋಮ್ ವರ್ಕ್ ಈಸಿಲಿ. ಆದಷ್ಟು ಬೇಗ ಏನಾಗುತ್ತೆ, ಪ್ರಿಯಾ ಚೆನ್ನಾಗಿ ಕಲಿತಾಳೆ, ಅವಳು ಹೋಮ್ ವರ್ಕ್ನ ಅವಳೇ ಮಾಡೋದನ್ನ ಕಲ್ತ್ಕೊಂಡ್ಬಿಡ್ತಾಳೆ. ಈಸಿಯಾಗೆ ಪ್ರಿಯಾನೇ ಅವಳು ಹೋಮ್ ವರ್ಕ್ ಮಾಡ್ತಾ ಇರ್ತಾಳೆ. ಒನ್ ಡೇ ಅಮ್ಮು ಗಾಟ್ ಆ್ಯಂಗ್ರಿ ಆ್ಯಂಡ್ ಪುಷ್ಡ್ ಎ ಬಾಯ್. ಒಂದಿನ ಏನಾಗುತ್ತೆ, ಅಮ್ಮಗೆ ತುಂಬ ಕೋಪ ಬರುತ್ತೆ ಏನೋ ವಿಷಯಕ್ಕೆ, ಒಂದು ಹುಡುಗನ್ನ ತಳ್ಳಿಬಿಡ್ತಾಳೆ ಸ್ಕೂಲಲ್ಲಿ. ದಿ ಟೀಚರ್ ವಾಸ್ ನಾಟ್ ಹ್ಯಾಪಿ ವಿತ್ ಹರ್. ಟೀಚರ್ಗೆ ಕೋಪ ಬರುತ್ತೆ, ಏನು ನಾಟ್ ಹ್ಯಾಪಿ ಅಂದರೆ ಏನು, ಆ್ಯಂಗ್ರಿ. ಟೀಚರ್ ವಾಸ್ ಆ್ಯಂಗ್ರಿ ವಿತ್ ಅಮ್ಮು ಮೇಲೆ ಕೋಪ ಬರುತ್ತೆ ಟೀಚರ್ಗೆ ಅಲ್ವಾ. ಇವಾಗ ನೀವು ಕ್ಲಾಸಲ್ಲಿ ಏನಾದರೂ ಈ ಥರ ತಂಟೆ ಮಾಡಿದ್ರೆ ಏನು ಮಾಡ್ತಾರೆ ಟೀಚರು, ನಿಮ್ಮ ಮೇಲೂ ಕೋಪ ಮಾಡ್ಕೊಳ್ತಾರೆ, ನಿಮಗೂ ಕೂಡ ಪನಿಷ್ಮೆಂಟ್ ಕೊಡ್ತಾರೆ. ಅಮ್ಮು ಹ್ಯಾಡ್ ಟು ಸ್ಟೇ ಬ್ಯಾಕ್ ಆಫ್ಟರ್ ಸ್ಕೂಲ್. ಅಮ್ಮಗೂ ಕೂಡ ಏನು ಹೇಳ್ತಾರೆ ಟೀಚರ್, ನೀನು ಸ್ಕೂಲ್ ಆದಮೇಲೆ ಇಲ್ಲೇ ಇರು, ನೀನು ಸ್ಕೂಲಾಗಿ ಅರ್ಧ ಅವರ್ 1 ಅವರ್ ಆದಮೇಲೂ ನಿಮ್ಮ ಫ್ರೆಂಡ್ಸ್ ಎಲ್ಲ ಮನೆಗೆ ಹೋದರೂ ಕೂಡ ನೀನು ಇಲ್ಲೇ ಇರಬೇಕು ಅಂತ ಶಿಕ್ಷೆ ಕೊಡ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ. ಶಿ ಹ್ಯಾಡ್ ಟು ಕ್ಲೀನ್ ದಿ ಬೋರ್ಡ್ ಆ್ಯಂಡ್ ಮೇಕ್ ದಿ ಕ್ಲಾಸ್ ಟೈಡಿ. ಜೊತೆಗೆ ಅಲ್ಲೇ ಇರೋದಲ್ಲದೆ ಏನು ಹೇಳಿರ್ತಾರೆ ಟೀಚರು, ನೀನು ಬೋರ್ಡೆಲ್ಲ ಒರೆಸಿ ಕ್ಲಾಸೆಲ್ಲ ಫುಲ್ಲು ಕ್ಲೀನ್ ಮಾಡಬೇಕು, ಗುಡಿಸಿ ಎಲ್ಲ ಒರೆಸಿ ಕ್ಲೀನಾಗೆ ಕ್ಲಾಸ್ನ ರೆಡಿ ಮಾಡಬೇಕು ಅಂತ ಹೇಳ್ತಾರೆ. ಆಲ್ ಅಲೋನ್ ಶಿ ಕ್ರೈಡ್ ಆ್ಯಂಡ್ ಕ್ರೈಡ್. ಒಬ್ಬಳೇ ಇರ್ತಾಳೆ, ಒಬ್ಬಳೇ ಕ್ಲೀನ್ ಮಾಡ್ತಾ ಇರ್ತಾಳೆ, ಬೋರ್ಡೆಲ್ಲ ಒರೆಸ್ತಾ ಇರ್ತಾರೆ. ಈಗ ನಿಮಗೂ ಬೋರ್ಡೆಲ್ಲ ಇಟ್ಗುತ್ತಾ, ಇಲ್ಲ ನೀವು ಚೇರ್ ಹಾಕಿ ಕಷ್ಟಪಟ್ಟು ಒರೆಸ್ಬೇಕು, ಅದೇ ರೀತಿ ಅವಳಿಗೂ ಆಗ್ತಾ ಇರಲ್ಲ. ಅದಕ್ಕೆ ಏನು ಮಾಡ್ತಾಳೆ, ಅಳ್ತಾ ಇರ್ತಾಳೆ ಅವಳು. ದಟ್ ಈಸ್ ಹೌ ಪ್ರಿಯಾ ಸಾ ಹರ್. ಈಗ ಆ ರೀತಿ ಅಳ್ತಾ ಇರಬೇಕಾದ್ರೆ ಪ್ರಿಯಾ ಅಮ್ಮುನ ನೋಡ್ತಾಳೆ. ಶಿ ಹೆಲ್ಪ್ಡ್ ಅಮ್ಮು ಆ್ಯಂಡ್ ದಿ ಕ್ಲಾಸ್ ವಾಸ್ ಸೂನ್ ನೀಟ್ ಆ್ಯಂಡ್ ಕ್ಲೀನ್. ನೋಡಿಬಿಟ್ಟು ಪ್ರಿಯಾಗೆ ಏನು ಅನಿಸುತ್ತೆ, ಓಕೆ ನನಗೆ ಅಮ್ಮು ಮ್ಯಾಥ್ಸ್ ಎಲ್ಲ ಹೇಳ್ಕೊಟ್ಲಲ್ವ, ನನಗೆ ಹೆಲ್ಪ್ ಮಾಡಿದ್ಲು, ಒಳ್ಳೆ ಫ್ರೆಂಡ್ ಆ ಥರ ಅನಿಸ್ಬಿಟ್ಟು ಅವಳು ಅಮ್ಮಗೆ ಹೆಲ್ಪ್ ಮಾಡ್ತಾಳೆ. ಆಗ ಇಬ್ಬರು ಸೇರಿ ಎಲ್ಲ ಕ್ಲಾಸ್ನೆಲ್ಲ ನೀಟಾಗಿ ಕ್ಲೀನಾಗೆ ಇರಿಸ್ತಾರೆ. ಥ್ಯಾಂಕ್ಸ್ ಪ್ರಿಯಾ ಸೆಡ್ ಅಮ್ಮು. ಆಗ ಪ್ರಿಯಾ ಥ್ಯಾಂಕ್ಸ್, ನೀನು ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾಳೆ ಅಮ್ಮು. ಪ್ರಿಯಾ ಥಾಟ್ ಅಮ್ಮು ಹೌ ಟು ಬಿ ಕೈಂಡ್. ಪ್ರಿಯಾ ಏನು ಹೇಳ್ಕೊಡ್ತಾಳೆ ಅಮ್ಮಗೆ, ಯಾವ ರೀತಿ ಕೈಂಡ್ ಆಗಿರಬೇಕು ಅಂತ ಹೇಳ್ಕೊಡ್ತಾಳೆ. ದಿ ಟೂ ಗರ್ಲ್ಸ್ ಬಿಕೇಮ್ ದಿ ಬೆಸ್ಟ್ ಆಫ್ ಫ್ರೆಂಡ್ಸ್. ಇವರಿಬ್ಬರು ಕೂಡ ಈಗ ಬೆಸ್ಟ್ ಫ್ರೆಂಡ್ ಆದರು. ನೋಡಿ, ಸ್ಟಾರ್ಟಿಂಗಲ್ಲಿ ಪ್ರಿಯಾ ಸ್ಕೂಲ್ಗೆ ಹೊಸ್ದಾಗಿ ಬಂದಾಗ ಏನಾಗಿತ್ತು, ಅಮ್ಮು ಏನು ಹೇಳ್ಕೊಡ್ತಿರ್ಲಿಲ್ಲ, ಪ್ರಿಯಾಗೆ ಮ್ಯಾಥ್ಸ್ ಮತ್ತು ಕನ್ನಡ ಕಷ್ಟ ಇದ್ದರೂ ಕೂಡ ಹೇಳ್ಕೊಡ್ತಿರ್ಲಿಲ್ಲ. ಆಮೇಲೆ ಅವ್ರ ಮಮ್ಮಿ ಹೇಳಿದ್ರು ಅಂತೇಳಿ ಹೆಲ್ಪ್ ಮಾಡ್ತಾಳೆ. ಆಮೇಲೆ ಒಂದು ಸರಿ ಅಮ್ಮು ಕಷ್ಟದಲ್ಲಿದ್ದಾಗ ಪ್ರಿಯಾ ಬಂದು ಕ್ಲಾಸೆಲ್ಲ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾಳೆ. ಆಗ ಇಬ್ಬರು ಒಬ್ರಿಗೊಬ್ರು ಕಷ್ಟದಲ್ಲಾಗಿ ಒಬ್ರಿಗೊಬ್ರು ಕೈಂಡ್ನೆಸ್ ತೋರಿಸಿ ಇಬ್ಬರು ಫ್ರೆಂಡ್ಸ್ ಆಗ್ತಾರೆ.